ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು ಇವತ್ತು ಮೂಲಾಧಾರ ಚಕ್ರದ ಬಗ್ಗೆ ನೋಡೋಣ. ಮೂಲಾಧಾರ ಚಕ್ರ ಅಂದರೆ ಏನು, ಎಲ್ಲಿರುತ್ತೆ, ಅದರ ಕೆಲಸ ಏನು, ಅದರಲ್ಲಿ ಎನರ್ಜಿ ಕಡಿಮೆ ಇದ್ರೆ ಏನಾಗುತ್ತೆ, ಜಾಸ್ತಿ ಇದ್ರೆ ಏನಾಗುತ್ತೆ, ಅದನ್ನು ನಾವು ಹೇಗೆ ಹೀಲ್ ಮಾಡ್ಕೊಳ್ಬೋದು, ಅದ್ರ ಬಗ್ಗೆ ಎಲ್ಲ ನಾವು ನೋಡೋಣ. ಮೂಲಾಧಾರ ಚಕ್ರ ಅಂದರೆ ನಾವು ರೂಟ್ ಚಕ್ರ ಅಂತ ಕರಿತೀವಿ. ಅದು ನಮ್ಮ ಸ್ಪೈನ್ ಇರುತ್ತಲ್ಲ, ಬೆನ್ನು ಮೂಳೆಯ ಬುಡದಲ್ಲಿ ಇರುತ್ತೆ. ಆಮೇಲೆ ಅದರ ಕಲರು ಕೆಂಪು ಬಣ್ಣದಾಗಿರುತ್ತೆ. ಅದರ ಜಮ್ಸು ರೂಬಿ ಮತ್ತು ಗಾರ್ನೆಟ್ ಅಂತ ಹೇಳ್ತೀವಿ ನಾವು. ಪಂಚಮಹಾಭೂತಗಳಲ್ಲಿ ಭೂಮಿಗೆ ಕನೆಕ್ಟ್ ಆಗಿದೆ, ಅಂದರೆ ಸ್ಟೆಬಿಲಿಟಿ, ಸ್ಟೇಬಲ್ಲು ಅಂತ ಕರಿತೀವಿ ನಾವು. ಈ ಮೂಲಾಧಾರ ಚಕ್ರ ಬ್ಯಾಲೆನ್ಸ್ ಆಗಿದ್ದರೆ ನಮಗೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸೆಕ್ಯೂರಿಟಿ, ಸೇಫ್ಟಿ ಅದೆಲ್ಲ ಇರುತ್ತೆ. ಆಮೇಲೆ ನಮಗೆ ಆರ್ಥಿಕ ಜೀವನ ಸರಿಯಾಗಿರುತ್ತೆ, ಜಾಬ್ ಎಲ್ಲ ಸರಿಯಾಗಿರುತ್ತೆ. ಆಮೇಲೆ ನಮಗೆ ನಮ್ಮ ಬಾಡಿನಲ್ಲಿನೂ ನಾವು ಖುಷಿಯಾಗಿರ್ತೀವಿ, ಕಂಫರ್ಟೇಬಲ್ ಆಗಿರ್ತೀವಿ. ಆಮೇಲೆ ನಮ್ಮ ಅಕ್ಕಪಕ್ಕದ ಜನಗಳ ಜೊತೆ ವ್ಯವಹಾರ ನಮ್ಮದು ಸರಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಮೂಲಾಧಾರ ಚಕ್ರದಲ್ಲಿ 4 ಕಮಲದ ಎಸಳುಗಳಿರುತ್ತೆ. ಈ ಮೂಲಾಧಾರ ಚಕ್ರದ ಕೆಲಸ ಏನು? ಜೀವನಕ್ಕೆ ಅವಶ್ಯಕವಾಗಿ ಏನೇನು ಬೇಕೋ ಅದಕ್ಕೆ ಸಹಾಯ ಮಾಡುತ್ತೆ. ಅಂದರೆ ನಮ್ಮ ಆರ್ಥಿಕ ಪರಿಸ್ಥಿತಿ, ನಮ್ಮ ಜಾಬು, ನಮಗೆ ಸೇಫ್ಟಿ, ಸೆಕ್ಯೂರಿಟಿ, ರೂಟ್ ಚಕ್ರ ಅಂತ ಕರಿತೀವಿ. ಈಗ ನೋಡಿ, ಒಂದು ಮರ ಗಟ್ಟಿ ಇರಬೇಕು ಅಂದರೆ ಬೇರ್ ಗಟ್ಟಿ ಇರಬೇಕಲ್ವಾ? ಅದೇ ಥರನೇ ಈ ಮೂಲಾಧಾರ ಚಕ್ರ ಮೊದಲನೇ ಚಕ್ರ ಆಗಿದ್ದಕ್ಕೆ ನಮ್ಮ ಬೇಸ್ ಗಟ್ಟಿರಬೇಕು, ನಮ್ಮ ಬೇರ್ ಗಟ್ಟಿ ಇರಬೇಕು. ಈಗ ಅದರೊಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಬೇಸ್ ಗಟ್ಟಿ ಇದ್ದರೆ ಅದ್ರ ಮೇಲೆ ಬಿಲ್ಡಿಂಗ್ ಚೆನ್ನಾಗಿ ಕಟ್ಬೋದಲ್ಲ, ಅದೇ ಥರ ಥೇರಿ ನಮಗೂ ಅಪ್ಲೈ ಆಗುತ್ತೆ. ಮೂಲಾಧಾರ ಚಕ್ರದ ದೇವತೆ ಯಾರು ಅಂದರೆ ಗಣೇಶ. ಅದರೊಳಗೆ ಬರುತ್ತೆ, ಗಣೇಶ ಅಥರ್ವ ಶೀರ್ಷದಲ್ಲಿ ಬರುತ್ತೆ, ಮೂಲಾಧಾರೇ ಸ್ಥಿತೋಸಿ ನಿತ್ಯಂ ಅಂತ. ನಮ್ಮ ಜೀವನಕ್ಕೆ ಅವಶ್ಯಕವಾದ ಏನೇನು ಬೇಕೋ ಅದಕ್ಕೆ ಕಾರಣವಾಗಿರುತ್ತೆ. ಈಗ ನಾವು ಏನು ಹೇಳ್ತೀವಿ ಅಂದರೆ ನಮ್ಮ ಬೇಸಿಕ್ ಸರ್ವೈವಲ್ಲಿಗೆ, ನಮ್ಮ ಬೇಸಿಕ್ ನೆಸೆಸಿಟಿಗೆ, ಅಂದರೆ ಈಗ ನಾವು ಮೂಲಾಧಾರ ಚಕ್ರ ದೇಹದ ಯಾವ್ಯಾವ ಭಾಗಗಳು ಅದಕ್ಕೆ ಕನೆಕ್ಟ್ ಆಗಿದೆ ಅಂತ ನೋಡೋಣ. ಅಡ್ರಿನಲ್ ಗ್ಲ್ಯಾಂಡ್ಸು, ಲೆಗ್ಸು, ಬೋನ್ಸು, ಕಿಡ್ನೀಸು, ಟೀತು, ಸ್ಪೈನಲ್ ಕೋರ್ಡು, ಲಾರ್ಜ್ ಇಂಟೆಸ್ಟೈನು. ಆಮೇಲೆ ಮೂಲಾಧಾರ ಚಕ್ರದಲ್ಲಿ ಎನರ್ಜಿ ಕಡಿಮೆ ಇದ್ದರೆ ಏನಾಗುತ್ತೆ ಅಂತ ನೋಡೋಣ. ಎನರ್ಜಿ ಕಡಿಮೆ ಇದ್ದರೆ ನಮಗೆ ಆರ್ಥಿಕ ಪ್ರಾಬ್ಲಮ್ ಬರುತ್ತೆ. ಆಮೇಲೆ ಫಿಯರ್, ಹೆದರಿಕೆ ಬರುತ್ತೆ, ಸ್ಟ್ರೆಸ್ಸು, ಟೆನ್ಷನ್ನು, ಆ್ಯಂಗರ್ ಬರುತ್ತೆ. ಆಮೇಲೆ ಈ ಚಕ್ರದಲ್ಲಿ ಎನರ್ಜಿ ಜಾಸ್ತಿ ಆಗಿದ್ರೆ ನಾವು ಕೂಡಿಡ್ತೀವಿ, ಜಾಸ್ತಿ ಹೋರ್ಡಿಂಗ್ ಅಂತ ಹೇಳ್ತೀವಿ. ಆಮೇಲೆ ಈ ಚಕ್ರದಲ್ಲಿ ಎನರ್ಜಿ ಕಡಿಮೆ ಇದ್ದರೆ ನಮ್ಮ ದೇಹಕ್ಕೆ ಯಾವ್ಯಾವ ತೊಂದರೆ ಆಗುತ್ತೆ, ಕಾಲು ನೋವು, ಮಂಡಿ ನೋವು, ಈ ಥರ ನೋವುಗಳು ಬರುತ್ತೆ. ಆಮೇಲೆ ಎಕ್ಸ್ಕ್ರಿಟರಿ ಸಿಸ್ಟಮಲ್ಲಿ ಪ್ರಾಬ್ಲಮ್ಮು, ಗುದದ್ವಾರದಲ್ಲಿ ಪ್ರಾಬ್ಲಮ್ಮು, ಸ್ಪೈನಲ್ ಪ್ರಾಬ್ಲಮ್ಮು, ಬೋನ್ಸಲ್ಲಿ ಪ್ರಾಬ್ಲಮ್ಮು, ಟೀತಲ್ಲಿ ಪ್ರಾಬ್ಲಮ್ಮು, ಈ ಥರ ಎಲ್ಲ ಪ್ರಾಬ್ಲಮ್ಮು ಬರಬಹುದು. ಈ ಮೂಲಾಧಾರ ಚಕ್ರವನ್ನು ನಾವು ಹೇಗೆ ಹೀಲ್ ಮಾಡ್ಕೊಳ್ಬಹುದು ಅಂತ, ಅಂದರೆ ಅದನ್ನು ಎನರ್ಜಿನ ನಾವು ಹೇಗೆ ತುಂಬಿಕೊಳ್ಬಹುದು ಅಂತ. ಮೊದಲನೇದಾಗಿ ಮೆಡಿಟೇಷನ್ನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಮೂಲಾಧಾರ ಚಕ್ರಕ್ಕೆ ನಾವು ನಮ್ಮ ಅವೇರ್ನೆಸ್ಸನ್ನು ತೊಗೊಂಡು ಹೋಗಿ ಅದಕ್ಕೆ ಎನರ್ಜಿ ಬಂದಂಗೆ ನಾವು ಅನಿಸ್ಕೊಳ್ಬೇಕು. ಕೆಲವೊಂದು ಯೋಗಾಸನಗಳಿವೆ, ಆ ಯೋಗಾಸನವನ್ನು ಮಾಡಿದ್ರೆ ಮೂಲಾಧಾರ ಚಕ್ರಕ್ಕೆ ತುಂಬ ಎನರ್ಜಿಯನ್ನು ಕೊಡಬಹುದು. ಬಣ್ಣ ಕೆಂಪು ಆಗಿದ್ದಕ್ಕೆ ಕೆಂಪು ತರಕಾರಿ, ಹಣ್ಣುಗಳನ್ನ ತಿನ್ಬೋದು. ಸ್ಟ್ರಾಬೆರಿ, ರೆಡ್ ಆ್ಯಪಲ್ಲು, ಬೀಟ್ರೂಟು, ಆ ಥರಗಳನ್ನು ಉದ್ದೇಶ ಇಟ್ಕೊಂಡು ಮೂಲಾಧಾರ ಚಕ್ರವನ್ನು ನಾವು ಹೀಲ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅಂದ್ಕೊಂಡು ತಿನ್ನಬೇಕು. ಆಮೇಲೆ ಕನೆಕ್ಟ್ ಮಾಡೋದು ಭೂಮಿಗೆ, ಅಂದರೆ ವಾಕಿಂಗ್ ಮಾಡೋದು ಅಥವಾ ಜಾಗಿಂಗ್ ಮಾಡೋದು, ಡ್ಯಾನ್ಸ್ ಮಾಡೋದು, ಆ ಥರ ಎಲ್ಲ ಮಾಡಿದ್ರೆ ಮೂಲಾಧಾರ ಚಕ್ರವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗುತ್ತೆ. ಆಮೇಲೆ ಹೀಲ್ ಮಾಡ್ಕೊಳ್ಬೇಕು ಅಂತ ಉದ್ದೇಶದಿಂದ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸ್ಬಹುದು. ಆಮೇಲೆ ಗಣೇಶ ಮೂಲಾಧಾರ ಚಕ್ರಕ್ಕೆ ಅಧಿದೇವತೆ ಆಗಿದ್ದರಿಂದ ಗಣೇಶ ಮಂತ್ರವನ್ನು ನಾವು ಹೇಳ್ಕೊಳ್ಬಹುದು. ಆಮೇಲೆ ಕೆಲವೊಂದಷ್ಟು ಅಫರ್ಮೇಷನ್ಸ್ ಅಂತ ಕರಿತೀವಿ, ಅದನ್ನು ನಾವು ನಮ್ಮಷ್ಟಕ್ಕೆ ಹೇಳ್ಕೊಳ್ಬಹುದು. ಅದೇನೆಂದರೆ, ನಾನು ನನ್ನ ದೇಹವನ್ನು ಪ್ರೀತಿ ಮಾಡ್ತೀನಿ ಅಂತ, ನನ್ನ ಜೀವನ ಚೆನ್ನಾಗಿದೆ, ನನಗೆ ಭದ್ರತೆ ಇದೆ, ಸೇಫ್ಟಿ, ಸೆಕ್ಯೂರಿಟಿ ಇದೆ ಅಂತ, ಆರ್ಥಿಕ ಜೀವನ ತುಂಬ ಚೆನ್ನಾಗಿದೆ, ನನಗೆ ಅಬಂಡೆನ್ಸ್ ಇದೆ, ಬೇಕಷ್ಟಿದೆ, ನನಗೆಲ್ಲ ನನಗೆ ಹಣ ಸಂಪತ್ತು ಎಲ್ಲ ಬೇಕಷ್ಟಿದೆ, ನನ್ನ ಜೀವನ ಭದ್ರವಾಗಿದೆ, ಚೆನ್ನಾಗಿದೆ, ನನ್ನ ಜೀವನದಲ್ಲಿ ನಾನು ಕಂಫರ್ಟೇಬಲ್ ಆಗಿದ್ದೀನಿ, ತುಂಬ ಖುಷಿಯಾಗಿದ್ದೀನಿ. ನಾವು ಮತ್ತೆ ಮತ್ತೆ ಪುನಃ ಹೇಳ್ಕೊಳ್ತಾ ಇರಬೇಕು. ಇಷ್ಟ ತನಕ ಕೂಡಿ ಈ ಜ್ಞಾನವನ್ನು ತಿಳ್ಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರಗಳು.